ಹಲೋ ಎವ್ರಿವನ್, ಮತ್ತೊಂದು ಮಿನಿ ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಜಾತ್ರೆ ದಿನ ತುಂಬ ಮಳೆ ಆಗಿದ್ರಿಂದ ಜಾತ್ರೆಗೆ ಹೋಗೋದೋ ಬೇಡವೋ ಅನ್ನೋ ಕನ್ಫ್ಯೂಷನಲ್ಲೇ ಕೊನೆಗೂ ಜಾತ್ರೆಗೆ ಬಂದೇ ಬಿಟ್ವಿ. ಇದು ನೋಡ್ತಾ ಇರ್ಬೋದು ನಮ್ಮೂರ್ ತೇರು. ಇದಕ್ಕೆ ನಾವು ಉತ್ತತ್ತಿ ಅಥವಾ ನೀವು ಒಣ ಖರ್ಜೂರ ಅಂತಾರಲ್ಲ ಅದನ್ನ ಎಸಿತಾರೆ. ಹಾಗೆ ಬಾಳೆಹಣ್ಣು ಕೂಡ ಇಲ್ಲಿ ಎಸಿತಾರೆ. ಒಂದೊಂದು ಊರ ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ನಮ್ಮ ಕಡೆ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ. ತೇರು ಹೋಗೋವಾಗ ಊರಲ್ಲಿರೋ ಕರೆಂಟ್ ಎಲ್ಲ ತೆಗೆದಿರ್ತಾರೆ, ಯಾಕಂದರೆ ಅಲ್ಲಿ ಕನೆಕ್ಷನ್ ಲೈನ್ಸ್ ಎಲ್ಲ ಇರುತ್ತೆ ಅಂತ. ನಾವು ಆಮೇಲೆ ಇಲ್ಲಿ ದೇವಸ್ಥಾನದ ಒಳಗೆ ಹೋದ್ವಿ. ಒಳಗೆ ಹೋದ್ಮೇಲೆ ಅಲ್ಲಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಹಿಂದೆ ಬಂದರೆ ಚೌಡಮ್ಮ ದೇವಿ ದೇವಸ್ಥಾನ ಮತ್ತು ಅಕ್ಕಮ್ಮ ದೇವಿ ದೇವಸ್ಥಾನ ಇದೆ. ಇದನ್ನೆಲ್ಲ ನಾವು ಪೂಜೆ ಮಾಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ತೇರು ವಾಪಸ್ ಬಂತು. ಇದೇ ನೋಡ್ತಾ ಇರ್ಬೋದು ನಮ್ಮ ಲೋಚನೇಶ್ವರ ಸ್ವಾಮಿ ದೇವಸ್ಥಾನದ ತೇರು. ಜಾತ್ರೆ ತೇರಿನ ದಿವಸ ಈ ಥರ ಆಗುತ್ತೆ. ನೆಕ್ಸ್ಟ್ ದಿವಸ ನಾವು ಕಡುಬಿನ ಕಾಳ್ಗ ಅಂತ ಮಾಡ್ತಾರೆ ಇಲ್ಲಿ. ಕಡುಬಿನ ಕಾಳ್ಗ ಅಂದರೆ ನಮ್ಮೂರು ಸ್ವಾಮೀಜಿಯವರು ಕುದುರೆ ಮೇಲೆ ಕುತ್ಕೊಂಡು ಕಡುಬನ್ನ ಈ ಥರ ಹಾಕ್ತಾ ಇರ್ತಾರೆ. ಯಾರಿಗೆ ಸಿಗುತ್ತೋ ಅದು ಪ್ರಸಾದ ಅಂತ ತಗೊಂಡು ತಿಂತಾರೆ. ಇದೇ ನಮ್ಮೂರ ಜಾತ್ರೆಯ ಕೊನೆ ದಿವಸ ಆಗಿರುತ್ತೆ. ಈ ಕಡುಬಿನ ಕಾಳಗದ ದಿವಸ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕಡುಬು ಅಥವಾ ಹೋಳಿಗೆ ಮಾಡಿ ಅದನ್ನ ದೇವಸ್ಥಾನಕ್ಕೆ ನೈವೇದ್ಯಕ್ಕೆ ಕೊಟ್ಟಿರ್ತಾರೆ. ಥರ ಕಡುಬಿನ ಕಾಳ್ಗೆ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಹಾಗೆ ನಮ್ಗೆ ಏನಾದ್ರು ಬೇಕಾಗಿದ್ದನ್ನೆಲ್ಲ ತಗೊಂಡ್ವಿ. ಆದರೂ ನಾವು ಚಿಕ್ಕದ್ರಲ್ಲಿ ಜಾತ್ರೆ ಇನ್ನೂ ತುಂಬ ಚೆನ್ನಾಗಿ ಆಗ್ತಿತ್ತು. ನಾನು ಮತ್ತೆ ಇಲ್ಲಿ ತೇರಿನ ವಿಡಿಯೋ ಮಾಡ್ತಾ ಇದ್ದೀನಿ, ಡೀಟೇಲ್ ಆಗಿ ಕಾಣಿಸ್ಲಿ ಅಂತ ಹೇಳಿ. ಎಷ್ಟು ದೊಡ್ಡದಾಗಿದೆ ನೋಡಿ ನಮ್ಮೂರ ತೇರು. ನೆಕ್ಸ್ಟ್ ಈಗ ಮತ್ತೆ ದೇವರ ದರ್ಶನಕ್ಕೆ ಹೋದ್ವಿ. ಈಗ ನೋಡ್ತಾ ಇರೋ ಮೂರ್ತಿನ ಬುತ್ತಿಯಿಂದ ಮಾಡಿದ್ದು ಅಂತ ನಮ್ಮ ತಮ್ಮ ಹೇಳೋವರೆಗೂ ನನಗೆ ಗೊತ್ತಾಗಿರಲಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ. ಈ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.